ಇಂಡಿಗೋ ಫ್ಲೈಟ್ಗಳ ಗೊಂದಲದಿಂದ ಪ್ರಯಾಣಿಕರ ಪರದಾಟ. ಇವತ್ತು ಏರ್ಪೋರ್ಟ್ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಗೆ ಸಿದ್ಧತೆ. ಸಾದಹಳ್ಳಿ ಟೋಲ್ ಬಳಿ ರಸ್ತೆ ತಡೆದು ಮಧ್ಯಾಹ್ನ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ. ಇಂಡಿಗೋ ಸಂಸ್ಥೆಯಿಂದ ನಿರ್ಲಕ್ಷ್ಯ ಪ್ರಕರಣ. ಏರ್ಲೈನ್ಸ್ನ ಸಿಇಒ ಪೀಟರ್ ಎಲ್ಬರ್ಸ್ಗೆ ನಿನ್ನೆ ಶೋಕಾಸ್ ನೋಟಿಸ್. ಉತ್ತರ ಕೊಡೋದಕ್ಕೆ 24 ಗಂಟೆಗಳ ಗಡುವು. ಸಿಇಒ ತಲೆದಂಡಕ್ಕೂ ಕೇಂದ್ರದಿಂದ ಒತ್ತಾಯ. ಪಠ್ಯದಲ್ಲಿ ಭಗವದ್ಗೀತೆ ಬೋಧನೆ ವಿಚಾರಕ್ಕೆ ಸಿಎಂ ವರ್ಸಸ್ ಎಚ್ಡಿಕೆ. ಬೆಳಗಾವಿ ಕಲಾಪದಲ್ಲೂ ಮಾಡಲಿದೆಯಾ ಎಚ್ಡಿಕೆ ಬರೆದಿರುವ ಪತ್ರದ ಸದ್ದು. ಈಗಾಗಲೇ ಸಂವಿಧಾನ ಪೀಠಿಕೆ ಓದಬೇಕೆಂದು ಕೌಂಟರ್ ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ. ಬ್ರೇಕ್ಫಾಸ್ಟ್ ಮೂಲಕ ಹೈಕಮಾಂಡ್ ಆದೇಶ ಪಾಲಿಸಿದ್ದಾಗಿದೆ. ಎಲ್ಲ ಗೊಂದಲ ಬಗೆಹರಿದಿದ್ದು ನನ್ನ ವಿಚಾರದಲ್ಲಿ ದೆಹಲಿ ನಾಯಕರ ಅಭಿಪ್ರಾಯವೇನು? ವರಿಷ್ಠರ ಲೆಕ್ಕಾಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕಾತರ. ಗಣಿ ಸಚಿವ ಮಲ್ಲಿಕಾರ್ಜುನ್ ತವರು ಜಿಲ್ಲೆಯಲ್ಲೇ ಅಕ್ರಮ ಮರಳು ದಂಧೆ. ಹೊನ್ನಾಳಿ, ನ್ಯಾಮತಿ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಗಡಿಯಲ್ಲಿ ಎಗ್ಗಿಲ್ಲದೆ ನಡೀತಿದೆ ಮರಳು ಸಾಗಾಟ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅಕ್ರಮ ಸೇತುವೆ ಕೂಡ ನಿರ್ಮಿಸಿದ ದಂಧೆಕೋರರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.